ಮೇಡಮ್ ಇದು ಈಗ ಒಂದು ಟ್ರೈಲರ್ ಒಂದು ಟೈಮಲ್ಲಿ ರಿಲೀಸ್ ಮಾಡ್ತೀವಿ, ಬೆಂಗಳೂರಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ಬಟ್ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವ್ರುಗಳು ಇವ್ರನ್ನೆಲ್ಲ ನೋಡ್ಬೇಕು ಅಂತ ಆಸೆ ಇರುತ್ತಲ್ಲ ಮೇಡಮ್, ಶಿವಣ್ಣ ಅವ್ರ ಜೊತೆ ನೋಡೋಕ್ಕೆ ಎಲ್ಲರೂ ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ, ಹೊಸಪೇಟೆಯಿಂದ ಬರೋಕ್ಕಾಗೋದಿಲ್ಲ. ಸೊ ಆ ಅಭಿಮಾನಿಗಳನ್ನ ವಿ ವಾಂಟ್ ಟು ಅಟೆಂಡ್ ಡೈರೆಕ್ಟ್ಲಿ ಲೈವ್ ಟು ಲೈವ್. ಬಟ್ ಎಲ್ಲ ಕಡೆ ನಾವು ಒಂದು ಅಟ್ ಎ ಟೈಮ್ ಹೋಗೋಕ್ಕಾಗೋದಿಲ್ಲ. ಸೊ ಒಂದು ಟೈಮ್ಗೆ ಲೆಟ್ ಅಸ್ ಯೂಸ್ ದಿಸ್ ಟೆಕ್ನಾಲಜಿ ಆ್ಯಂಡ್ ಮೀಟ್ ಆಲ್ ದ ಫ್ಯಾನ್ಸ್ ಎವ್ರಿವೇರ್ ಅನ್ನೋದು ಶಿವಣ್ಣ ಅವರ ಎಲ್ಲರ ಆಸೆ ಆ್ಯಂಡ್ ಅಭಿಮಾನಿಗಳ ಆಸೆನೂ ಕೂಡ ಈ ಫಿಲ್ಮ್ಗೆ. ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಅಭಿಮಾನಿಗಳು. ಸೊ ಅವ್ರಿಗೋಸ್ಕರ ನಾವೇನಾದರೂ ಮಾಡೋಣ ಅಂತ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ವಿ ಮೇಡಮ್. ಅಂದರೆ ಅವ್ರು ದೇ ವಾಂಟ್ ಟು ಸೆಲೆಬ್ರೇಟ್ ದ ಟ್ರೈಲರ್ ಓನ್ಲಿ. ಒಂದು ಸಿನಿಮಾ ರಿಲೀಸ್ ಥರ ದೇ ವಾಂಟ್ ಟು ಸೆಲೆಬ್ರೇಟ್ ಅಂತ. ಖಂಡಿತ ಫಿಲ್ಮ್ ರಿಲೀಸ್ ಆದ್ಮೇಲೆ ವಿಲ್ ಹ್ಯಾವ್ ಅ ಸಕ್ಸಸ್ ಸ್ಟೋರಿ, ಡೆಫಿನೆಟ್ಲಿ ವಿಲ್ ಗೋ ದೇ. ಟ್ರೇಲರ್ಗೆ ಯಾರೂ ಮಾಡಿಲ್ವಲ್ಲ ಮೇಡಮ್, ಸೊ ಫಿಲ್ಮ್ ರಿಲೀಸ್ ಆದ್ಮೇಲೆ ಎಲ್ಲರೂ ಮಾಡ್ತಾರೆ. ಟ್ರೇಲರ್ಗೆ ನಾವು ಅವ್ರ ಜೊತೆ ಕನೆಕ್ಟೆಡ್ ಆಗಿರೋಣ ಅನ್ನೋ ಆಸೆ. ಈವೆಂಟ್ ಇರುತ್ತೆ ಸರ್, ಒಂದು ಹ್ಯೂಜ್ ಈವೆಂಟ್ ಮಾಡ್ತಾ ಇದೀವಿ. ಅವತ್ತಿನ ದಿನನೂ ನೀವು ಯಾರು ನೋಡದಿರೋಂಥ ಕೆಲವು ವಿಷಯಗಳನ್ನ ಅಲ್ಲಿ ಮೌಂಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಒಂದು ಟೆಕ್ನಾಲಜಿ ತರ್ತಾ ಇದ್ವಿ. ಟ್ರೈಲರ್ ಅದು ಅವತ್ತೇ ನೋಡಿ ನೀವು, ಒಂದು ಸರ್ಪ್ರೈಸ್ ಆಗಿರುತ್ತೆ. ಸರ್ ಮೊದಲನೇ ದಿನದಿಂದನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಎಷ್ಟು ಟೆಕ್ನಾಲಜಿ ಬಳಸಿ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸಿನಿಮಾ ತೋರಿಸಿದ್ದೆ ಒಂದು ಫಸ್ಟ್ ಟೆಕ್ನಾಲಜಿ ಸರ್. ಅದಾದಮೇಲೆ ಸಿನಿಮಾದ ಟ್ರೇಲರ್ ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಎಲ್ಲರೂ ಹೇಳ್ತೀರ ನಾವು ಏನಕ್ಕೆ CG ಅಂತ ಇದ್ವಿ, ಏನಕ್ಕೆ ಟೆಕ್ನಾಲಜಿ ಅನ್ನೋದೆಲ್ಲ ದೇವ್ರ ದಯಿಂದ ನಿಮಗೆ ಟ್ರೇಲರ್ ಆನ್ಸರ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಸಿನಿಮಾನು ಖಂಡಿತವಾಗ್ಲೂ ಎಲ್ಲ ಟೆಕ್ನಾಲಜಿ ನಿಮಗೆ ಹೇಳುತ್ತೆ ಸರ್. ಫಸ್ಟ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಹೇಳಿದ್ರೆ ಅದು ಫೈಲ್ ಆಗೋದೇ ಇಲ್ಲ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಇಲ್ಲ, ನಾವು ಏನಕ್ಕೆ ಫಿಲಮ್ ಡಿಲೇ ಆಗಿದೆ ಅಂತ ಹೇಳಿದ್ರೆ ನೀವು ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾಕೆಂದರೆ ನಾವು ಇವಾಗ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಇದಾಗ್ತಾರೆ ಅಂತ. ಫಿಲಮ್ ನೋಡಿದ್ಮೇಲೆ CGಗೆ ಯಾಕೆ ಡಿಲೇ ಆಯಿತು, ಈ ಪಿಕ್ಚರ್ ಯಾವ ಥರ ಇವಾಗ ನಾವು ಇವಾಗ ಏನೆಂದ್ವಿ, ಇವಾಗ 7 ಡಿಸ್ಟಿಕಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದು. ಈ ಕಂಟೆಂಟೇ ಇಂಡಿಯಾದಲ್ಲಿ ಯಾರೂ ತಗೊಳ್ಳಿಲ್ಲ, ನಾವೇ ಧೈರ್ಯ ಮಾಡಿ ತಗೊಂಡಿದ್ದು. ಅದು ನಂಗೆ ಹಿಂಗೆ ಹೇಳಕ್ಕೆ ಬರಲ್ಲ. ಇದು ಕಂಟೆಂಟ್ ಬಂದೇ ಇಲ್ಲ, ಇವಾಗ ಇಂಡಿಯಾದಲ್ಲಿ ಯಾರೂ ಧೈರ್ಯ ಮಾಡಿಲ್ಲ, ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಇವಾಗ 7 ಡಿಸ್ಟಿಕಲ್ಲಿ ಅದು ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಒಂದು ಈವೆಂಟು ಅದೊಂದು ಸ್ಪೆಷಲಾಗಿ ಮಾಡಬೇಕು ಅಂತ ಎಲ್ಲ ಈ ಫಿಲಮಲ್ಲಿ ಸ್ಪೆಷಲಾಗಿ ಆ ದೇವರೇ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ನಮಗೆ. ಫಸ್ಟ್ ನಮ್ಗೆ ಹೇಳ್ಬೇಕು, ಮಾಧ್ಯಮದವ್ರ ಸಪೋರ್ಟ್ ಚೆನ್ನಾಗಿದೆ. ಇವಾಗೆಲ್ಲ ಕರ್ನಾಟಕ ಜನತೆನೂ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಏನು ಯಾರು ಮಾಡದೇ ಇರೋದು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಮಾಡ್ತೀವಿ ಅಂತಲ್ಲ, ಟ್ರೈ ಮಾಡ್ತಾ ಇದ್ವಿ.